ನ್ಯೂಸ್ 42 ಕನ್ನಡ. ನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನಾಗರಿಕ ವೇದಿಕೆ ರಾಮನಗರ ವತಿಯಿಂದ ಬಿಜೆಪಿ ನೇತೃತ್ವದಲ್ಲಿ ವಿವೇಕಾನಂದ ವೃತ್ತದಿಂದ ಕೆಂಗಲ್ ಹನುಮಂತಯ್ಯ ವೃತ್ತದವರೆಗೆ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ರಾಮನಗರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ನೇತೃತ್ವದಲ್ಲಿ ನಡೆದ ತ್ರಿರಂಗ ಯಾತ್ರೆ ಕಾರ್ಯಕ್ರಮ ಮೊದಲಿಗೆ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾದ ಅನ್ನದಾನೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. 15 ದಿನಗಳಿಂದ ನಡೀತಾ ಇರತಕ್ಕಂತಹ ದೇಶದ ಗಡಿಯಲ್ಲಿ ನಡೀತಾ ಇರತಕ್ಕಂತಹ ಯುದ್ಧ ಭೀತಿಯನ್ನು ನೀವೆಲ್ಲ ಮಾಧ್ಯಮಗಳ ಮೂಲಕ ವೀಕ್ಷಣೆಯನ್ನು ಮಾಡಿದ್ದೀರ. ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಒಳನುಗ್ಗಿ ಯಾವ ಉಗ್ರಗಾಮಿಗಳಿದ್ದರೋ ಅವರ ನೆಲೆಗಳನ್ನೆಲ್ಲ ನಾಶ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಮಾಧ್ಯಮಗಳ ಮೂಲಕ ವೀಕ್ಷಣೆಯನ್ನು ಮಾಡಿದ್ದೀವಿ. ದೇಶದ ಗಡಿಯ ಭಾಗದಲ್ಲಿ ರಕ್ಕಸರಂತೆ ಕಾಯ್ತಾ ಇದ್ದಾರೆ ಶಸ್ತ್ರುಗಳು. ರಕ್ತ ಹೀರಲಿಕ್ಕೆ ರಕ್ಕಸರಂತೆ ಕಾಯ್ತಾ ಇದ್ದಾರೆ. ಆ ರಕ್ಕಸರನ್ನ ಸಂಹಾರ ಮಾಡಲಿಕ್ಕೆ ನಮ್ಮ ಭಾರತೀಯ ಸೇನಾಪಡೆ, ವಾಯುಪಡೆ ಇರ್ಬೋದು, ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ಎಲ್ಲ ವಿಧದಿಂದ ಸಜ್ಜಾಗಿ ನಿಂತಿದ್ದಾರೆ. ಆ ಎಲ್ಲ ಸೈನಿಕರಿಗೆ ಧೈರ್ಯವನ್ನು ತುಂಬಬೇಕಾದ್ರೆ ಭಾರತೀಯ ನಾಗರಿಕರೆಲ್ಲರೂ ಕೂಡ ಸಹಕಾರವನ್ನ, ಸಹಯೋಗವನ್ನ ಕೊಡಬೇಕಾಗಿದೆ. ನಾವು ಹೇಳುತ್ತಿದ್ದು, ಉತ್ತರ ಹಿಮಾಲಯದ ಬಳಿ ಶತ್ರುಗಳು ಕಾದಿಗರು, ರಕ್ಕಸರಂತೆ ಕಾದಿಗರು ಗಡಿಯ ಬಳಿಗೆ ನಡೀತೀರಿ, ದೇಶ ರಕ್ಷಣೆ ಮಾಡ್ತೀರಿ ಅಂತ. ನಾವೆಲ್ಲರೂ ಇವತ್ತು ದೇಶ ರಕ್ಷಣೆಗೋಸ್ಕರ ಗಡಿ ಬಳಿ ಹೋಗಕ್ಕೂ ಸಿದ್ಧವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ಒಂದೇ ಇರೋದು, ಹಿಂದೂಗಳು ನಾವೆಲ್ಲ ಒಂದೇ. ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬಲಿಕ್ಕೆ ನಾವೆಲ್ಲ ಇದ್ದೀವಿ ಎಂಬುದಕ್ಕಂಥದ್ದನ್ನ, ನಾವು ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕದ್ದನ್ನ ತೋರಿಸೋದಕ್ಕೆ ಇವತ್ತು ನಮ್ಮ ರಾಮನಗರ ನಾಗರಿಕರ ವೇದಿಕೆ ಇವತ್ತು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಧ್ವಜದ ಪ್ರದರ್ಶನವನ್ನ ನಾವು ಮಾಡ್ತಾ ಇರತಕ್ಕಂಥದ್ದು ಬಹಳ ಅತಿಶಯೋಕ್ತಿಯಾಗಿದೆ. ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಇಲ್ಲಿ ನಡೀತಾ ಇರತಕ್ಕಂತಹ ದೇಶಭಕ್ತಿಯ ಕಾರ್ಯಕ್ರಮ ಎಲ್ಲಾ ಕಡೆಗೂ ಮುಟ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತ್ ಮಾತಾ ಕೀ. ಯಾತ್ರೆ ಆರಂಭವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ, ಬಿಎಂ ರಸ್ತೆ, ಕಮನಗುಡಿ ವೃತ್ತ, ಎಂಜಿ ರಸ್ತೆ, ಗಣೇಶನ ದೇವಸ್ಥಾನ ಮಾರ್ಗವಾಗಿ ಕೆಂಗಲ್ ಹನುಮಂತಯ್ಯ ವೃತ್ತದವರೆಗೆ ತಿರಂಗ ರ್ಯಾಲಿ ನಡೆಯಿತು. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ. ನಿವೃತ್ತ ಸೈನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಸುಮಾರು 33 ವರ್ಷ 3 ತಿಂಗಳು ಡ್ಯೂಟಿ ಮಾಡಿ 2 ವರ್ಷದ ಹಿಂದೆ ನಾನು ನಿವೃತ್ತಿ ಹೋಗಿ ಬಂದಿರ್ತೇನೆ. ಈಗಾಗಲೇ ನನಗೆ ಸಾಕಷ್ಟು ಸನ್ಮಾನಗಳು ಕೂಡ ಆಗಿದೆ. ಈ ಸೇನೆ ಬಗ್ಗೆ ಸಾಮಾನ್ಯವಾಗಿ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಕಾರ್ಯ ಏನು, ಅವರ ಜೀವನ ಪರ್ಯಂತ ಯಾವ ರೀತಿ ಬಾರ್ಡರ್ನಲ್ಲಿ ಮತ್ತೆ ಈ ಯುದ್ಧ ಸಮಯ ಬಂದಾಗ ಸೈನಿಕರ ಕರ್ತವ್ಯ ಏನು ಅನ್ನೋದು ಸಾಮಾನ್ಯ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ನೀವೆಲ್ಲ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆ ಸುಖ ಸಂಪತ್ತು ಆಸ್ತಿ ಅಂತಸ್ತುಗಳನ್ನ ಪಡ್ಕೊಂಡು ಏನೆಲ್ಲ ಜೀವನ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಸ್ವಾರ್ಥನೇ ಹೊರತು ನಿಮ್ಮ ಯಾವ ದೇಶಭಕ್ತಿ ಅಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಭಾರತದ ಗಡಿಯಲ್ಲಿ ಒಬ್ಬ ಜವಾನ 100 ಉಗ್ರವಾದಿಗಳನ್ನ ಸದೆ ಬಡಿಯುವಷ್ಟು ಶಕ್ತಿ ಹೊಂದಿ ಭಾರತ ಗಡಿಯಲ್ಲಿ
24 ಗಂಟೆ 24 ಅವರ್ಸ್ ಭಾರತದ ಗಡಿ ಕಾಯ್ತಾ ಇದೆ BSF. ಯುದ್ಧ ಬಂದಾಗ ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತೆ ಭಾರತದ ಸಶಸ್ತ್ರ ಪಡೆಗಳು ಸುಮಾರು ಇದ್ದಾವೆ. ಎಲ್ಲ ಯುದ್ಧ ಸಮಯದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ದೇಶದ ಮೇಲೆ ಯುದ್ಧ ಮಾಡಕ್ಕೆ ಇವತ್ತು ನಮ್ಮ ದೇಶ ಸಕ್ಷಮವಾಗಿದೆ. ಅದನ್ನ ಉತ್ತಮಪಡಿಸಿರ್ತಕ್ಕಂಥ ಇತ್ತೀಚೆಗೆ ಅತಿ ಹೆಚ್ಚಿನ ಒತ್ತಾಯ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಕಾರಣ ನೀವು ಮುಂದಿನ ಈ ದೇಶನ ಆಳ್ತಕ್ಕಂಥ ಪ್ರಜೆಗಳು ಯಾರ್ಯಾರು ಭವಿಷ್ಯದಲ್ಲಿ ಏನೇನಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಾ. ದೇಶದ ಬಗ್ಗೆ ಸ್ವಲ್ಪ ತಾವು ಸ್ಟಡಿಗಳು ಮಾಡಬೇಕು. ದೇಶ ಸೇವೆಗೆ ನೀವು ಸೇರ್ಕೋಬೇಕು. ಬರೀ ಜೈಕಾರ ಮಾಡಿ ಭಾರತದ ತಿರಂಗ ಹಿಡಿದು ಜೈಕಾರ ಮಾಡಿ ಮುಗ್ದೋಗ್ಬಿಡಲ್ಲ. ನಿಮ್ದೇ ಆದಂತ ಕೊಡುಗೆ ದೇಶಕ್ಕಾಗಿ ಕೊಡ್ಬೇಕು. ಯಾರು ಹಿಂಜರಿಬಾರ್ದು ದೇಶ ಸೇವೆಗೋಸ್ಕರ. ಬದುಕಿದ್ರೆ ಹುಲಿಗಳಾಗಿ ಬದುಕಿ, ನಾಯಿ ನರಿಗಳಂತೆ 100 ವರ್ಷ ಬದುಕೋದ್ಕಿಂತ 10 ವರ್ಷ ಹುಲಿಗಳಾಗಿ ಬದುಕಿ. ನಾವು 33 ವರ್ಷ ಸರ್ವಿಸ್ ಮಾಡಿ ಬಂದಿದೀವಿ ಅಂತ ಅಂದ್ರೆ ನಮ್ಗುನು ಹೆಂಡತಿ ಮಕ್ಕಳು ಎಲ್ಲ ಇದ್ರು. ನಾವು ಅಲ್ಲಿ ಹೋದಾಗ ನಮ್ಗೆ ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಅಂತ ಯಾವುದೇ ಯೋಚನೆ ಬರಲ್ಲ. ನಮ್ಗೆ ದೇಶ ಮುಖ್ಯ, ಆಮೇಲೆ ಹೆಂಡತಿ ಮಕ್ಕಳು. ಈ ಒಂದು ದೇಶನ ಇಟ್ಕೊಂಡು, ಈ ಒಂದು ಗುರಿನ ಇಟ್ಕೊಂಡು ನಾವು ಸೇವೆ ಮಾಡಿ ಬಂದಿದ್ದೀವಿ. ತಾವು ದೇಶ ಸೇವೆ ಮಾಡತಕ್ಕಂತ ಒಂದು ಅಭ್ಯಾಸನ ಗಳಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ದೇಶ ಸೇವೆಗೆ ಸೇರಿ, ಈ ದೇಶ ಎಲ್ಲರೂ ಕೈ ಜೋಡಿಸಿದಾಗ ಈ ದೇಶಕ್ಕೆ ಯಾವುದೇ ರೀತಿಯಾದಂತ ಆಪತ್ತು ಬರಲ್ಲ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಸೇವೆಗೆ ಸೇರಿ ಮುಂದಿನ ಭವಿಷ್ಯದಲ್ಲಿ ದೇಶ ನಿಮ್ ಕೈಲಿದೆ, ಅದನ್ನ ಕಾಪಾಡಬೇಕು. ಈಗೇನು ಸಿಂಧೂರ ಇದು ನಡೆದಿದೆ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಇಲ್ಲಿ ಇದ್ಕೊಂಡು ಜೈಕಾರ ಹಾಕಿದ್ರೆ ಅಷ್ಟೇ ಸಾಲದು, ನಿಮ್ಮದೇ ಆದಂತ ಕೊಡುಗೆಗಳು ದೇಶಕ್ಕೆ ಬೇಕು ಅಂತ ಹೇಳ್ತಾ, ಶಾಲಾ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹಿಡಿದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಈ ದಿನ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ನಾಗರಿಕ ವೇದಿಕೆ, ರಾಮನಗರ ಜಿಲ್ಲೆ ಇದರ ವತಿಯಿಂದ ಏನು ಭಾರತೀಯ ರಾಷ್ಟ್ರೀಯ ರಕ್ಷಣೆಯಲ್ಲಿ ನಾಗರಿಕರ ಪಾತ್ರ ಈ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ, ಘೋಷವಾಕ್ಯದೊಂದಿಗೆ ಇಡೀ ಜಿಲ್ಲೆಯಲ್ಲಿ ಈ ದಿನ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಂತ ನನ್ನ ಎಲ್ಲ ಜಿಲ್ಲೆಯ ಎಲ್ಲ ಶಾಲೆಯ ಮುಖ್ಯಸ್ಥರು, ಮಕ್ಕಳು, ಶಾಲಾ ಸಿಬ್ಬಂದಿ ವರ್ಗ ಎಲ್ಲಕ್ಕೂ ಕೂಡ ನಾನು ಆಭಾರಿಯಾಗಿ ಗೌರವವನ್ನ ಅರ್ಪಿಸ್ತೇನೆ. ಹಾಗೂ ನಾಗರಿಕರು ಕೂಡ ಈ ಯಾತ್ರೆಯಲ್ಲಿ ರಾಮನಗರದಲ್ಲಿ ಒಂದು ದೊಡ್ಡ ಯಾತ್ರೆ ಮಾಡಲು ಸಹಕಾರ ನೀಡಿದಂತ ರಾಮನಗರದ ಎಲ್ಲಾ ಜನತೆಗೂ ನಾನು ಹೃತ್ಪೂರ್ವಕ ವಂದನೆ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ನ್ಯೂಸ್ 42 ಕನ್ನಡ.